ಬಿಹಾರದ ಸೀತಾಮಡಿ ಜಿಲ್ಲೆಯಲ್ಲಿ ಎಚ್ಐವಿ ಸೋಂಕಿನ ಪ್ರಕರಣಗಳು ಗಂಭೀರವಾಗಿ ಏರಿಕೆಯಾಗ್ತಾ ಇದ್ದು ಈಗ ಜಿಲ್ಲೆಯಲ್ಲಿನ ಸಾರ್ವಜನಿಕ ಆರೋಗ್ಯಕ್ಕೆ ದೊಡ್ಡ ಸವಾಲು ಎದುರಾಗಿದೆ. ಇತ್ತೀಚಿನ ಅಧಿಕೃತ ಅಂಕಿಅಂಶಗಳ ಪ್ರಕಾರ 7,400ಕ್ಕೂ ಹೆಚ್ಚು ಜನರಿಗೆ ಎಚ್ಐವಿ ಸೋಂಕು ದೃಢಪಟ್ಟಿದ್ದು ಇವರಲ್ಲಿ 400ಕ್ಕೂ ಹೆಚ್ಚು ಮಕ್ಕಳು ಕೂಡ ಸೇರಿದ್ದಾರೆ. ಸೀತಾಮಡಿ ಜಿಲ್ಲಾ ಆಸ್ಪತ್ರೆಯ ಎಆರ್ಟಿ ಕೇಂದ್ರದ ಮಾಹಿತಿಯ ಪ್ರಕಾರ ಈ ಮಕ್ಕಳು ತಮ್ಮ ಪೋಷಕರಿಂದಾನೇ ವೈರಸ್ಗೆ ತುತ್ತಾಗಿದ್ದಾರೆ. ಒಬ್ಬ ಅಥವಾ ಇನ್ನೊಬ್ಬರು ಪೋಷಕರು ಎಚ್ಐವಿ ಪಾಸಿಟಿವ್ ಆಗಿದ್ದಲ್ಲಿ ಮಕ್ಕಳಿಗೆ ಸೋಂಕು ಹರಡುವಿಕೆ ಸಾಮಾನ್ಯ ಅಂತ ವೈದ್ಯರು ತಿಳಿಸಿದ್ದಾರೆ. ಇನ್ನು ಎಆರ್ಟಿ ಕೇಂದ್ರದಲ್ಲಿ ಪ್ರತಿ ತಿಂಗಳು 40ರಿಂದ 60 ಹೊಸ ಎಚ್ಐವಿ ಪ್ರಕರಣಗಳು ಪತ್ತೆಯಾಗ್ತಾ ಇವೆ. ಜೊತೆಗೆ 5,000ಕ್ಕೂ ಹೆಚ್ಚು ಸೋಂಕಿತರು ನಿಯಮಿತವಾಗಿ ಔಷಧಿಗಳನ್ನು ಪಡಿತಾ ಇದ್ದಾರೆ ಅಂತ ಆರೋಗ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. ಸೀತಾಮಡಿಯಲ್ಲಿ ಪ್ರಕರಣಗಳ ಏರಿಕೆಗೆ ಕಾರಣವಾಗಿ ಈಗ ವೈದ್ಯರು ಅರಿವು ಕೊರತೆ ಮತ್ತು ಪರೀಕ್ಷೆಗೆ ಮುಂದೆ ಬರದೇ ಇರೋದು, ಸಾಂಸ್ಕೃತಿಕ ಕಳಂಕ ಮತ್ತು ಅಸುರಕ್ಷಿತ ವೈದ್ಯಕೀಯ ಪದ್ಧತಿಗಳು ಪ್ರಮುಖ ಪಾತ್ರವನ್ನ ವಹಿಸ್ತಾ ಇವೆ ಅಂತ ಹೇಳಿದ್ದಾರೆ. ಇನ್ನು ಪಾಟ್ನಾ ಜಿಲ್ಲೆಯಲ್ಲಿ 7,923, ಪಶ್ಚಿಮ ಚಂಪಾರಣ್ನಲ್ಲಿ 6,827, ಮಧುಬನಿಯಲ್ಲಿ 5,685, ಗಯಾದಲ್ಲಿ 5,529, ಮುಜಫರ್ಪುರದಲ್ಲಿ 5,289 ಎಚ್ಐವಿ ಪ್ರಕರಣಗಳು ಪತ್ತೆಯಾಗಿವೆ ಅಂತ ತಿಳಿದು ಬಂದಿದೆ. ಹಾಗಾದ್ರೆ ಯಾಕೆ ಎಚ್ಐವಿ ದೃಢಪಟ್ಟಿದೆ ಅಂತ ಇದಕ್ಕೆ ಮುಖ್ಯ ಕಾರಣಗಳು ಕೂಡ ಇವೆ. ಇನ್ನು ಬಿಹಾರದಲ್ಲಿ ಕೆಲವೊಂದು ಆಚರಣೆಗಳು, ಸಂಪ್ರದಾಯ ಪದ್ಧತಿಗಳಿವೆ. ಪಿನ್ನಿಂದ ಅಥವಾ ಬ್ಲೇಡ್ನಿಂದ ಈಗ ಹಣೆಗೆ ಚುಚ್ಚುವಂತಹ ಆಚರಣೆಗಳಿವೆ. ಇಲ್ಲಿ ಎಲ್ಲರಿಗೂ ಒಂದೇ ಪಿನ್ ಅಥವಾ ಒಂದೇ ಬ್ಲೇಡ್ ಅನ್ನ ಬಳಕೆ ಮಾಡಿರೋದ್ರಿಂದ ಈಗ ಎಚ್ಐವಿ ದೃಢಪಟ್ಟಿರಬಹುದು. ಹಾಗಾದ್ರೆ ಏಡ್ಸ್ ಅಂದ್ರೆ ಏನು? WHO ಪ್ರಕಾರ ಏಡ್ಸ್ ಮಾನವ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂದ್ರೆ ಎಚ್ಐವಿನಿಂದ ಉಂಟಾಗಿರುವಂತಹ ಅಪಾಯಕಾರಿಯಾದಂತಹ ಕಾಯಿಲೆಯಾಗಿದೆ. ಈ ವೈರಸ್ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯ ಮೇಲೆ ದಾಳಿ ಮಾಡುತ್ತೆ. ಸ್ವಾಧೀನಪಡಿಸಿಕೊಂಡ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಸೋಂಕಿನ ಅಂತಿಮ ಹಂತವಾಗಿದೆ. ಹಾಗಾದ್ರೆ ಎಚ್ಐವಿ ಹೇಗೆ ಹರಡುತ್ತೆ ಅನ್ನೋದನ್ನ ನೋಡೋದಾದ್ರೆ ವೈದ್ಯರ ಪ್ರಕಾರ ಲೈಂಗಿಕ ಸಂಪರ್ಕದ ಮೂಲಕ ಏಡ್ಸ್ ಹರಡಬಹುದು ಅಂತ ವೈದ್ಯರು ವಿವರಿಸಿದ್ದಾರೆ. ಆದಾಗ್ಯೂ ಇದು ದೈಹಿಕ ಸಂಪರ್ಕವಿಲ್ಲದ ವ್ಯಕ್ತಿಯ ಮೇಲೂ ಕೂಡ ಪರಿಣಾಮ ಬೀರಬಹುದು. ಇದು ಮಾನವ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ನಿಂದ ಉಂಟಾಗುತ್ತೆ. ಇದು ಕೇವಲ ದೈಹಿಕ ದ್ರವಗಳ ಮೂಲಕ ಹರಡುತ್ತೆ. ಇನ್ನು ಎಚ್ಐವಿ ಸೋಂಕಿತ ರಕ್ತದಿಂದ ಕಲುಷಿತಗೊಂಡಂತಹ ಸೂಜಿಗಳು ಅಥವಾ ಸಿರಿಂಜ್ಗಳನ್ನ ಬಳಸುವುದು ಮತ್ತು ಸೋಂಕಿತ ವ್ಯಕ್ತಿಯ ರಕ್ತ ಅಥವಾ ರಕ್ತ ಉತ್ಪನ್ನಗಳೊಂದಿಗೆ ಸಂಪರ್ಕಕ್ಕೆ ಬರೋದು ಮತ್ತು ಎಚ್ಐವಿ ಪಾಸಿಟಿವ್ ತಾಯಿಯಿಂದ ಗರ್ಭಾವಸ್ಥೆಯಲ್ಲಿ ಹೆರಿಗೆ ಅಥವಾ ಹಾಲುಣಿಸುವ ಸಮಯದಲ್ಲಿ ಅವಳ ಮಗುವಿಗೆ ಸೋಂಕು ಕೂಡ ತಗಲಬಹುದು. ಇನ್ನು ಎಚ್ಐವಿ ರೋಗ ಪೀಡಿತ ವ್ಯಕ್ತಿಯನ್ನ ಅಪ್ಪಿಕೊಳ್ಳೋದ್ರಿಂದ, ಕೈ ಕುಲುಕುವುದರಿಂದ ಅಥವಾ ಅವರೊಂದಿಗೆ ಕೂತು ಊಟ ಮಾಡೋದ್ರಿಂದ ಎಚ್ಐವಿ ಹರಡೋದಿಲ್ಲ. ಇದು ಗಾಳಿ, ನೀರು ಅಥವಾ ಕೀಟ ಕಡಿತದ ಮೂಲಕ ಹರಡುವಂತದ್ದಲ್ಲ. ಇನ್ನು ಪೂರ್ವ ಆರೋಗ್ಯ ತಪಾಸಣೆಗಳಿಲ್ಲದೆ ನಡೆದಂತಹ ವಿವಾಹಗಳು, ಕೆಲಸಕ್ಕೆ ದೊಡ್ಡ ಪ್ರಮಾಣದ ವಲಸೆ ಮತ್ತು ಎಚ್ಐವಿ ಹರಡುವಿಕೆಯ ಬಗ್ಗೆ ಕಡಿಮೆ ಅರಿವು ಮತ್ತು ಸಾಮಾಜಿಕ ಕಳಂಕದಿಂದಾಗಿ ಪರೀಕ್ಷೆಗೆ ಒಳಗಾಗೋಕೆ ವ್ಯಾಪಕ ಹಿಂಜರಿಕೆ ಸೇರಿದಂತೆ ಹಲವಾರು ಸಾಮಾಜಿಕ ಅಂಶಗಳು ಈ ಪ್ರಕರಣದಲ್ಲಿ ಹೆಚ್ಚಳಕ್ಕೆ ಕಾರಣ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಎಚ್ಐವಿ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಾ ಇರುವಂತೆ ಆಡಳಿತವು ಜಿಲ್ಲೆಯಾದ್ಯಂತ ಜಾಗೃತಿ ಉಪಕ್ರಮಗಳನ್ನು ಬಲಪಡಿಸೋಕೆ ಆರಂಭಿಸಿದೆ. ಎಆರ್ಟಿ ಕೇಂದ್ರವು ಹೊಸ ಸಮುದಾಯ ಸಂಪರ್ಕ ಪ್ರಯತ್ನಗಳನ್ನು ಯೋಜಿಸ್ತಾ ಇದೆ ಮತ್ತು ಆರೋಗ್ಯ ತಂಡಗಳು ಸ್ಥಳೀಯ ಹಳ್ಳಿಗಳಲ್ಲಿ ಎಚ್ಐವಿ ಪರೀಕ್ಷಾ ಶಿಬಿರಗಳನ್ನು ನಡೆಸೋಕೆ ಸಿದ್ಧತೆಯನ್ನ ನಡೆಸ್ತಾ ಇವೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.